ಮನೆಯಲ್ಲಿ ಒಂದೇ ತಾಯಿ ತಂದೆಗೆ ಹುಟ್ಟಿದಂಥ ಮಕ್ಕಳೇ ಕೆಲವೊಂದು ಸಂದರ್ಭದಲ್ಲಿ ಒಂದು ಸಿಹಿ ಕೊಟ್ಟಾಗಲೋ ಒಂದು ಹೊಸ ಬಟ್ಟೆ ಕೊಟ್ಟಾಗಲೋ ಕಿತ್ತಾಡೋಂಥ ಪ್ರವೃತ್ತಿ ನಾವು ನೋಡ್ತೀವಿ. ಸಹಜವಾಗಿ ಎಲ್ಲರಲ್ಲೂ ಆಕಾಂಕ್ಷಿತನ ಇತ್ತು, ತಪ್ಪಲ್ಲ, ಅವ್ರಿಗೆ ಅರ್ಹತೆಯೂ ಇದೆ. ಎಲ್ರಿಗೂ ಒಂದೇ ಬಾರಿ ಅವಕಾಶವನ್ನು ಕೊಡಲಿಕ್ಕೆ ಸಾಧ್ಯವೂ ಇಲ್ಲ. ಮನೆ ಒಳಗಿನ ವಿಚಾರ ಇದನ್ನೀಗಾಗಲೇ ಸಾಕಷ್ಟು ಬಗೆಹರಿಸಿದ್ದಾರೆ. ಇನ್ನೊಂದು 2 ವಿಚಾರ ಇದೆ. ಇವತ್ತು ಸಂಜೆ ಒಳಗೆ ಅವೆಲ್ಲ ಬಗೆಹರಿಸಿ. ಸ್ಪಷ್ಟವಾಗಿ ನಾನು ಹೇಳ್ತೀನಲ್ಲ, ನಾನು ಮಂಡ್ಯ ಜಿಲ್ಲೆಯ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಿಂದ ಬಂದವನು. ಕಾಂಗ್ರೆಸ್ ಪಕ್ಷದಲ್ಲಿ NSYಯಿಂದ ಬೆಳೆದವನು. 1983 ವಿದ್ಯಾರ್ಥಿ ನಾಯಕನಾಗಿ ಹೊರಹೊಮ್ಮಿ ಯೂತ್ ಕಾಂಗ್ರೆಸ್. ತದನಂತರ ನಾನು 6 ಚುನಾವಣೆಗಳನ್ನ ಆಡಿರೋನು. ಅದರಲ್ಲಿ 3ರಲ್ಲಿ ಸೋತು 3ರಲ್ಲಿ ಗೆದ್ದಿದ್ದೀನಿ. ನಾನು ಸದಾಕಾಲ ಕಾಂಗ್ರೆಸ್ ಪಕ್ಷದ ಧ್ಯೇಯೋದ್ದೇಶಗಳನ್ನ ಬಿಟ್ಟು ಬೇರೆ ಯಾವುದನ್ನು ನಾನು ಮಾಡಿಲ್ಲ. ಇವತ್ತು ನನ್ನನ್ನು ಗುರುತಿಸಿ ನಮ್ಮ ನಾಯಕತ್ವ ರಾಹುಲ್ ಗಾಂಧಿ ಅವರು ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು, ನಮ್ಮ ಮುಖ್ಯಮಂತ್ರಿಗಳ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಒಮ್ಮತಾಭಿಪ್ರಾಯದಲ್ಲಿ ಈ ಒಂದು ತೀರ್ಮಾನ ತಗೊಂಡದನ್ನು ತಪ್ಪು ಅಂತ ಹೇಳೋಕ್ಕಾಗತ್ತಾ? ನನಗೆ 2016ರಲ್ಲಿ ಅವಕಾಶ ಆಗಬೇಕಾಯಿತು. ನಾನೇನು ಬೇಸರ ಪಟ್ಟಿರಲಿಲ್ಲ. 23ರಲ್ಲಿ ನನ್ನ ಹೆಸರು ಪೂರ್ಣ ಕ್ಲಿಯರ್ ಆಗಿತ್ತು. ಬದಲಾವಣೆ ಮಾಡಿ ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ದರು. ನಾವು ಅವತ್ತು ಅಪಸ್ವರ ಎತ್ತಿರಲಿಲ್ಲ. ಯಾರು ತಾಳ್ಮೆಯಿಂದ ಇರ್ತಾರೆ, ಪಕ್ಷದ ಜೊತೆಯಲ್ಲಿ ಸಿದ್ಧಾಂತಕ್ಕೆ ಅಂಟಿಕೊಂಡಿರ್ತಾರೆ, ಸಮಯ ಸಂದರ್ಭ ಆ ಒಂದು ಅವಕಾಶ ಬಂದೇ ಬರ್ತದೆ. ಯಾವುದೇ ರಾಜಕೀಯದಲ್ಲಿ ನಾವು ಹೋರಾಟ ಮಾಡ್ತಿರ್ಬೇಕಾದ್ರೆ ಬರೀ ಅಧಿಕಾರಕ್ಕೋಸ್ಕರನೇ ಅನ್ನೋದಕ್ಕಿಂತ ಪಕ್ಷ ತಾಯಿ ಇದ್ದಂಗೆ ಆ ತಾಯಿಯನ್ನು ರಕ್ಷಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಅಷ್ಟು ಮಾತ್ರ ಸೂಚ್ಯವಾಗಿ ಹೇಳಿ ಬಯಸ್ತೀನಿ. ಯಾವುದೇ ಅಸಮಾಧಾನ ಇದ್ದರೂ ಅದು ಸಂಜೆ ಒಳಗೆ ಬಗೆಹರಿದಿದೆ. ಮನೆಯಲ್ಲಿ ಒಂದೇ ತಾಯಿ ತಂದೆಗೆ ಹುಟ್ಟಿದಂಥ ಮಕ್ಕಳೇ ಕೆಲವೊಂದು ಸಂದರ್ಭದಲ್ಲಿ ಒಂದು ಸಿಹಿ ಕೊಟ್ಟಾಗಲೋ ಒಂದು ಹೊಸ ಬಟ್ಟೆ ಕೊಟ್ಟಾಗಲೋ ಕಿತ್ತಾಡೋಂಥ ಪ್ರವೃತ್ತಿ ನಾವು ನೋಡ್ತೀವಿ. ಸಹಜವಾಗಿ ಎಲ್ಲರಲ್ಲೂ ಆಕಾಂಕ್ಷಿತನ ಇತ್ತು, ತಪ್ಪಲ್ಲ, ಅವ್ರಿಗೆ ಅರ್ಹತೆಯೂ ಇದೆ. ಎಲ್ರಿಗೂ ಒಂದೇ ಬಾರಿ ಅವಕಾಶವನ್ನು ಕೊಡಲಿಕ್ಕೆ ಸಾಧ್ಯವೂ ಇಲ್ಲ. ಮನೆ ಒಳಗಿನ ವಿಚಾರ ಇದನ್ನೀಗಾಗಲೇ ಸಾಕಷ್ಟು ಬಗೆಹರಿಸಿದ್ದಾರೆ. ಇನ್ನೊಂದು 2 ವಿಚಾರ ಇದೆ. ಇವತ್ತು ಸಂಜೆ ಒಳಗೆ ಅವೆಲ್ಲ ಬಗೆಹರಿಸಿ. ಸ್ಪಷ್ಟವಾಗಿ ನಾನು ಹೇಳ್ತೀನಲ್ಲ, ನಾನು ಮಂಡ್ಯ ಜಿಲ್ಲೆಯ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಿಂದ ಬಂದವನು. ಕಾಂಗ್ರೆಸ್ ಪಕ್ಷದಲ್ಲಿ NSYಯಿಂದ ಬೆಳೆದವನು. 1983 ವಿದ್ಯಾರ್ಥಿ ನಾಯಕನಾಗಿ ಹೊರಹೊಮ್ಮಿ ಯೂತ್ ಕಾಂಗ್ರೆಸ್. ತದನಂತರ ನಾನು 6 ಚುನಾವಣೆಗಳನ್ನ ಆಡಿರೋನು. ಅದರಲ್ಲಿ 3ರಲ್ಲಿ ಸೋತು 3ರಲ್ಲಿ ಗೆದ್ದಿದ್ದೀನಿ. ನಾನು ಸದಾಕಾಲ ಕಾಂಗ್ರೆಸ್ ಪಕ್ಷದ ಧ್ಯೇಯೋದ್ದೇಶಗಳನ್ನ ಬಿಟ್ಟು ಬೇರೆ ಯಾವುದನ್ನು ನಾನು ಮಾಡಿಲ್ಲ. ಇವತ್ತು ನನ್ನನ್ನು ಗುರುತಿಸಿ ನಮ್ಮ ನಾಯಕತ್ವ ರಾಹುಲ್ ಗಾಂಧಿ ಅವರು ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು, ನಮ್ಮ ಮುಖ್ಯಮಂತ್ರಿಗಳ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಒಮ್ಮತಾಭಿಪ್ರಾಯದಲ್ಲಿ ಈ ಒಂದು ತೀರ್ಮಾನ ತಗೊಂಡದನ್ನು ತಪ್ಪು ಅಂತ ಹೇಳೋಕ್ಕಾಗತ್ತಾ? ನನಗೆ 2016ರಲ್ಲಿ ಅವಕಾಶ ಆಗಬೇಕಾಯಿತು. ನಾನೇನು ಬೇಸರ ಪಟ್ಟಿರಲಿಲ್ಲ. 23ರಲ್ಲಿ ನನ್ನ ಹೆಸರು ಪೂರ್ಣ ಕ್ಲಿಯರ್ ಆಗಿತ್ತು. ಬದಲಾವಣೆ ಮಾಡಿ ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ದರು. ನಾವು ಅವತ್ತು ಅಪಸ್ವರ ಎತ್ತಿರಲಿಲ್ಲ. ಯಾರು ತಾಳ್ಮೆಯಿಂದ ಇರ್ತಾರೆ, ಪಕ್ಷದ ಜೊತೆಯಲ್ಲಿ ಸಿದ್ಧಾಂತಕ್ಕೆ ಅಂಟಿಕೊಂಡಿರ್ತಾರೆ, ಸಮಯ ಸಂದರ್ಭ ಆ ಒಂದು ಅವಕಾಶ ಬಂದೇ ಬರ್ತದೆ. ಯಾವುದೇ ರಾಜಕೀಯದಲ್ಲಿ ನಾವು ಹೋರಾಟ ಮಾಡ್ತಿರ್ಬೇಕಾದ್ರೆ ಬರೀ ಅಧಿಕಾರಕ್ಕೋಸ್ಕರನೇ ಅನ್ನೋದಕ್ಕಿಂತ ಪಕ್ಷ ತಾಯಿ ಇದ್ದಂಗೆ ಆ ತಾಯಿಯನ್ನು ರಕ್ಷಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಅಷ್ಟು ಮಾತ್ರ ಸೂಚ್ಯವಾಗಿ ಹೇಳಿ ಬಯಸ್ತೀನಿ. ಯಾವುದೇ ಅಸಮಾಧಾನ ಇದ್ದರೂ ಅದು ಸಂಜೆ ಒಳಗೆ ಬಗೆಹರಿದಿದೆ.